ಇರಿ ಒಂದು ನಿಮಿಷ ನಾನು ಮಾತಾಡ್ತೀನಿ ಸರ್, ನಾನು ಮಾತಾಡೋದು ಮುಗಿಸಿ ಸರ್, ಬಿಡಿ ನೀವು ನನ್ನ. ಹೌದು, ಸಿನಿಮಾಲ್ ವಿಷಯ ಇಟ್ಟಿರೋದಕ್ಕೆ ಅವರು ಸುಮ್ಮನೆ ಬರ್ದಿರೋದಕ್ಕೆ ನಾನು ಮಾತಾಡ್ತಾ ಇರೋದಲ್ವಾ. ಸಿನಿಮಾಲ್ ವಿಷಯ ಇದೆಯಲ್ವಾ, ನೀವು ಬರಿಬೋದು ಸರ್. ಸರ್ ನನಗೆ ಆಯ್ತು, ಇದೆ ಮಾತಾಡೋದು ಬಿಡಿ. ಜನರಿಗೆ ಹೆಂಗ್ ಬೈತೀರಾ ನೀವು ಸಿನಿಮಾ ಮಾಡಿ ಅಂತ ಬಂದು ಜನರು ಹೇಳಿದ್ರ ನಿಮಗೆ? ಅಲ್ಲ ಆಡಿಯನ್ಸ್ ಅಲ್ಲ ಏನ್ ಅನ್ಕೊಂಡಿದ್ದೀರಾ ನೀವು ಅಂತ. ಸರ್ ಈಗ ಆಡಿಯನ್ಸ್ಗೂ ನನ್ನ ಸಂಬಂಧಪಟ್ಟಿದ್ದು, ಈಗ ನಿಮ್ಮ ವಿಷಯ ಮಾತಾಡಿ. ಜನ ಸಿನಿಮಾ ಮಾಡಿ ಅಂತ ಹೇಳಿದ್ರ? ನಿಮ್ಮ ವಿಷಯ ಮಾತಾಡಿ, ನಮ್ಮ ವಿಷಯ ಮಾತಾಡಿ. ನೀವು ಜನರ ವಿಷಯಕ್ಕೆ ಯಾಕೆ ಹೋಗ್ತೀರಾ? ಜನರ ವಿಷಯಕ್ಕೆ ಯಾಕೆ ಹೋಗ್ತೀರಾ? ನೀವು ನಮ್ಮ ವಿಷಯ ಮಾತಾಡಿ. ನೀವು ಯಾಕೆ? ನಾನು ಮೀಡಿಯಾದವ್ರು ಬೈದಿಲ್ಲ, ಮಾತಾಡಿರೋದು ಒಬ್ಬ ಪ್ರೆಸ್ ವ್ಯಕ್ತಿನ, ಎಲ್ಲ ಪ್ರೆಸ್ ವ್ಯಕ್ತಿನಲ್ಲ. ಏನು ಒಂದು ನಿಮಿಷ ಆಗಲ್ಲ, ಇರಿ ಸರ್. ನಾನು ನಿಮ್ಮ ಮಕ್ಕಳು ನೀವು ಇಷ್ಟ ಬಂದಂಗೆ ಬರೆಯೋಕ್ಕಾಗಲ್ಲ ಸರ್, ನೀವು ಇಷ್ಟ ಬಂದಂಗೆ ಬರೆಯೋಕ್ಕಾಗಲ್ಲ. ಹೌ ಕ್ಯಾನ್ ಯು ರೈಟ್? ಹೌ ಕ್ಯಾನ್ ಯು ರೈಟ್? ಇಷ್ಟ ಬಂದಾಗ ನೀವು ಬರೆಯಕ್ಕೆ ಪೆನ್ ಇರೋದು. ಪೆನ್ ಇಸ್ ಮೈಟರ್ ದೆನ್ ದ ಸ್ಪಾಟ್. ಯು ಶುಡ್ ಯೂಸ್ ದ ಪೆನ್ ಪ್ರಾಪರ್ ವೇ. ಯು ಹ್ಯಾವ್ ಸೀನ್ ದ ಮೂವಿ. ಸಿನಿಮಾ ನೋಡಿದಿರಾ? ಸಿನಿಮಾ ನೋಡಿದಿರಾ? ಯಾಕೆ ನೋಡ್ಬೇಕು? ಮತ್ತೆ ಯಾಕೆ ಬರೀಬೇಕು? ನೀವು ಯಾರಿಗೆ ಬರೆಯಕ್ಕೆ? ನೀವು ಯಾಕ್ರಿ ಬರಿಬೇಕಂಗೆ? ಚೆನ್ನಾಗಿರೋ ಸಿನಿಮಾ ಯಾಕ್ರಿ ಬರೀಬೇಕು? ನೀವು ಸುಮ್ಮನೆ ಬರ್ತೀರಾ? ನಮ್ಗೆ ಏನು ನೋವಾಗುತ್ತೆ ಗೊತ್ತಾ ನಿರ್ಮಾಪಕರಿಗೆ? ಏನ್ ಬರೀತೀರಾ? ಯು ಕಾಂಟ್ ರೈಟ್. ಯು ಕಾಂಟ್ ರೈಟ್ ಅಬೌಟ್ ಮೈ. ಒಂದ್ ನಿಮಿಷ ಸರ್, ಇಲ್ಲ ಇರೇ ನಿಮ್ಮ ಹೆಸರು ಸರ್ ಗಣೇಶ್. ಒಂದ್ ನಿಮಿಷ ಇಲ್ಲಿ ಕೂಗಾಡೋದಕ್ಕೆ, ಇನ್ನೊಂದಕ್ಕೆ, ಮತ್ತೊಂದಕ್ಕೆ ನಾನು ಹೇಳೋದು ಒಂದ್ ನಿಮಿಷ ನಾನು ಹೇಳೋದು ಕೇಳ್ಬಿಡಿ. ನಾನು ಎಲ್ಲ ಮಾಧ್ಯಮದವ್ರಿಗೂ ನಾನು ಹೇಳಿ ಇದನ್ನ ಮುಂದುವರ್ಸೋದು ಬೇಡ ಅಂತ ಹೇಳಿ ಅದೇ ತರ ಅವ್ರು ಬೈದವ್ರಲ್ಲ, ಅದಕ್ಕೆ ಅವ್ರು ಬೈದ ಅವರು ಸಾರಿ ಕೇಳಿ. ನೀವ್ ಹಿಂಗ್ ಮಾತಾಡಬೇಡಿ, ನಾನು ಮಾತಾಡೋ ಗೊತ್ತಿಂಗೆ. ಹೌದು ಸರ್, ಅವ್ರು ಮಾತಾಡಿರೋದು ಏನು ಏನ್ ಮಾಡ್ಬಾರ್ದು ಇದು. ನೀವು ಸಂಸ್ಕೃತಿ ಬಗ್ಗೆ ಮಾತಾಡಬೇಡಿ. ನೀವು ಸಂಸ್ಕೃತಿ ಬಗ್ಗೆ ಮಾತಾಡಬೇಡಿ. ನೀವ್ ಯಾರು ಹೇಳಕ್ಕೆ ನನ್ನ ಸಂಸ್ಕೃತಿ ಬಗ್ಗೆ? ಈಗ ನಾನು ಇಲ್ಲಿ ಬಂದು ಬೆಳೆಸಕ್ ಬಂದಿಲ್ಲ, ಮಾತಾಡ್ರಿ. ಇರಿ ಸರ್, ಒಂದು ನಿಮಿಷ ಮಾತಾಡಿ ಮುಗಿಸಿದೆ ಅದನ್ನ ನಾನು ಹೇಳಿದ್ನ ಅಷ್ಟೇ. ನಾನು ಹೇಳೋದು ಇಷ್ಟೇ, ನೀವು ಬರೀರಿ. ನೀವೇನು ಇರಿ, ನಿಮ್ಮ ಬರೆಯೋ ಅಧಿಕಾರ ಇದೆ. ಬಟ್ ನೀವು ಒಂದು ಸಿನಿಮಾ, ಕಲ್ಪೆ ಸಿನಿಮಾ, ಡಬ್ಬಾ ಸಿನಿಮಾ ಅಂತ ಬರೆಯೋ ಅಧಿಕಾರ ನಿಮ್ಗಿಲ್ಲ. ಯು ಕಾಂಟ್ ರೈಟ್. ನಾವು ಕೋಟಿ ಖರ್ಚು ಮಾಡ್ತೀರಿ, ನೀವು ಇಷ್ಟ ಇಲ್ವಾ? ಒಂದು ಲೈನ್ ಬರಿಬೇಡಿ, ಆ ಪಿಕ್ಚರ್ ಬಗ್ಗೆ ಬರೀಲೇಬೇಡಿ. ಬಾ, ನಾನು ಬರ್ತೀನಿ ರೀ. ಮೀಡಿಯಾ ಅವ್ರು ಬರ್ತಾರೆ, ನನಗೆ ಪತ್ರಕರ್ತರ ಬರ್ತಾರೆ. 10 ಜನದಲ್ಲಿ 3 ಜನ ಪತ್ರಕರ್ತರು ಬರಲ್ವಾ? ಇದೇ 10 ಜನದಲ್ಲಿ 3 ಪತ್ರಕರ್ತರು ಬರಲ್ವಾ ನನಗೆ? ಬರ್ತಾರೆ. ನೀವು ಹಂಗೆ ಮಾತಾಡ್ಕೊಡ್ದು ನೋಡಿ. ನಾನು ಹೇಳ್ತಾ ಇರೋದು ಇವಾಗ ನೀವು ಅರ್ಥ ಮಾಡ್ಕೊಡಿ. ನೀವು ಏನು ಬೇಕೋ ರಿವ್ಯೂ ಮಾಡ್ಬೋದು, ಬಟ್ ಒಳ್ಳೆ ಸಿನಿಮಾ ನೀವು ಕೆಟ್ಟ ಸಿನಿಮಾ ಅಂತ ಹೆಂಗೆ ಹೇಳ್ತೀರಾ? ನೀವು ನೋಡಿದ್ರೆ ಸಿನಿಮಾ ಅದಕ್ಕೂ ಬೇಡ. ಈ ವಿಷಯಕ್ಕೆ ನಾಳೆ ನೀವು ಸಿನಿಮಾ ನೋಡಿದ್ದೀರನ್ರಿ? ನೀವು ಮಾತಾಡ್ತಿದ್ದೀರಲ್ಲ, ನೀವು ಸಿನಿಮಾ ನೋಡಿದ್ದೀರಾ? ನೀವು ಸಿನಿಮಾ ನೋಡಿದ್ದೀರಾ? ನೀವು ನೋಡಿದ್ರೆ ಹೆಂಗ್ರಿ ಮಾತಾಡ್ತೀರಾ? ನೀವು ನೋಡಿದ್ರೆ ಅವ್ರ ಪರವಾಗಿ ಹೆಂಗೆ ಮಾತಾಡ್ತೀರಾ? ಅವ್ರ ಪರವಾಗಿ ನೋಡಿದ್ರೆ ಹೆಂಗೆ ಅವ್ರ ಪರವಾಗಿ ಮಾತಾಡ್ತೀರಾ? ಇಲ್ಲಿ ಸರ್ ಪ್ಲೀಸ್, ನೀವು ನೋಡಿದ್ರೆ ಅವ್ರ ಪರವಾಗಿ ಹೆಂಗೆ ಮಾತಾಡ್ತೀರಾ? ನೀವು ನೋಡ್ಮೇಲೆ ನೀವು ಹೇಳ್ಬೇಕು, ಡಬ್ಬ ಸಿನಿಮಾ ಮಾಡಿದ್ಯಾ, ಅವರು ಡಬ್ಬ ಅಂತ ಹೇಳೋರು ಏನು ತಪ್ಪು ಅಂತ. ನೀವು ನೋಡಿದ್ರೆ ಹೆಂಗೆ ಮಾತಾಡ್ತೀರಾ? ನೆಕ್ಸ್ಟ್ ಡೇ ಅಲ್ಲ, ಇವಾಗ ನೀವು ಮಾತಾಡಿ ತಪ್ಪಲ್ವಾ? ನೋಡಿದ್ರೆ ಸಿನಿಮಾ ಹೆಂಗ್ರಿ ಹೇಳ್ತೀರಾ? ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡ್ತೀರಾ? ಪತ್ರಕರ್ತರಂತ ಸಪೋರ್ಟ್ ಮಾಡ್ತೀರಾ? ಅವ್ರು ತಪ್ಪು ಮಾಡಿದ್ರು ಪರವಾಗಿಲ್ವಾ? ನಾವು ಏನ ಹೌದಾ? ನೀವು ಸಿನಿಮಾ ನೋಡಿದ್ದೀರಾ? ನೋಡ್ಬೇಡ್ರಿ. ನೋಡಂತ ಹೇಳ್ತವ್ರು ಯಾರು? ನೋಡ್ಬೇಡಿ, ಬರಬೇಡಿ, ಬರಿಬೇಡ್ರಿ. ನಾನು ಬರಿಬೇಡಿ ಸರ್. ಒಂದೇ ದಿನ ಕೇಳಿ, ಅದು ನೀವು ಜನರ ಬಗ್ಗೆ ಮಾತಾಡಬೇಡಿ. ಈಗ ಪ್ರೆಸ್ಸು ನಮ್ಮ ವಿಷಯ ಬನ್ನಿ, ಅದು ಜನರ ಹತ್ರ ನಾನು ಮಾತಾಡ್ಕೊಂತೀರಿ. ನೀವು ಯಾಕೆ ಅದನ್ನು ತಂದಿಕ್ತೀರಾ? ಈಗ
ನೀವು ನೀವು ನಿಮ್ಮ ಮ್ಯಾಟ್ರ್ ಹೇಳಿ, ಜನರ ವಿಷಯಕ್ಕೆ ಯಾಕೆ ಹೋಗ್ತೀರಾ? ನಾನು ಹೇಳೋದು ಇಷ್ಟೇ ನೋಡಿ, ಹಂಗೂ ಹೇಳ್ತೀನಿ, ನನಗೆ ಪತ್ರಕರ್ತರ ಮೇಲೆ ಗೌರವ ಇದೆ. ನಾನು ಹೇಳೋದು ಇಷ್ಟೇ, ನೀವು ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾ ಡಬ್ಬಾ ಸಿನಿಮಾ ಅಂತ ಬರೆಯೋಕ್ಕೆ ಕೊಡೋದು. ಯಾಕಂದರೆ ಅಲ್ಲಿ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಅವ್ರದ್ದೇ ಒಂದು ನೋವು ಇರುತ್ತೆ. ನೀವು ಸಿನಿಮಾ ಬಗ್ಗೆ ಬರೀಲೇಬೇಡಿ, ಸಿನಿಮಾ ಬಗ್ಗೆ ಪ್ರಚಾರನೇ ಕೊಡಬೇಡಿ. ಬರೆದ್ಬಿಟ್ಟು ಹೇಳ್ಸೋಕ್ಕೆ ಅಂತ ನೀವು ಹೆಂಗ್ರಿ ಹೇಳ್ತೀರಾ? ಈಗ ಒಬ್ಬ ವ್ಯಕ್ತಿ 10 ಜನ ಇರ್ತಾರೆ, 10 ಜನಕ್ಕೆ ಒಂದೊಂದು ಇಷ್ಟ ಆಗುತ್ತೆ, ಒಂದೊಂದು ಮ್ಯಾಟ್ರ್ ಒಬ್ಬೊಬ್ಬನಿಗೆ ಇಷ್ಟ ಆಗ್ಬೋದು. ನೀವು ನಿಮ್ಮದೇ ನೀವೇ ಫೈನಲ್ ಜಡ್ಜ್ ಥರ ಹೆಂಗೆ ಬರೀತೀರಾ? ಯು ಆರ್ ನಾಟ್ ದಿ ಫೈನಲ್ ಜಡ್ಜ್ ಟು ಜಡ್ಜ್ ಆಲ್ ದಿ ಪೀಪಲ್. ಎಲ್ಲರೂ ಜಡ್ಜ್ ಮಾಡೋಕ್ಕಾಗಲ್ಲ. ದಯವಿಟ್ಟು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನಾನು ಪತ್ರಕರ್ತರ ಮೇಲೆ, ಮಾಧ್ಯಮದವ್ರ ಮೇಲೆ ಎಷ್ಟು ಪ್ರೀತಿ ಗೌರವ ಇಟ್ಟಿದ್ದೀನಿ ನನಗೆ ಗೊತ್ತು. ನೀವೆಲ್ಲೇ ಹೋದ್ರು, ಯಾವ ಪ್ರೆಸ್ ಮೀಟಲ್ಲಿ ಹೋದ್ರು, ನಾನು ನಿಮ್ಗೆ ಫಸ್ಟ್ ಹೇಳ್ತೀನಿ, ನಿಮ್ಮಿಂದ ನಾನು ಇವತ್ತು ಲಕ್ಷ ನೋಡಿದಂತ ಇವತ್ತು ಓಪನ್ ಆಗಿ ಹೇಳಿದೆ. ಇವತ್ತು ನಿಮ್ಮಿಂದ ನಾನು ಸಂತೋಷ ನೋಡಿರೋದು, ಜನ ನೋಡಿರೋದು, ಜನರು ಪ್ರೀತಿ ನೋಡಿರೋದು. ಇವತ್ತು ನಾನು ಸಾರಿ ಕೇಳಬೇಕಾ? ನಿಮ್ಮ ಸಾರಿ ಕೇಳ್ತೀನಿ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಬರೀರಿ, ನಿಮ್ಗೆ ಅನಿಸಿದ್ರೆ ಸಿನಿಮಾ ಫಸ್ಟ್ ಅಂದರೆ ಒಂದು ಪದ ಬರಿಬೇಡಿ, ಸಿನಿಮಾ ಹೆಸರು ಬರಿಬೇಡಿ. ಇದು ರಿಕ್ವೆಸ್ಟ್, ಆರ್ಡ್ರ್ ಅಲ್ಲ. ಯಾಕಂದರೆ ನೀವು ಸಿನಿಮಾ ಡಬ್ಬ ಅಂತ ಬರೆದಾಗ ಒಬ್ಬ ನಿರ್ಮಾಪಕರಿಗೆ ಏಟಾಗುತ್ತೆ. ನೀವು ಬರೆದಾಗ ನಿಮಗೂ ಅವಮಾನ ಆಗುತ್ತೆ. ಚೆನ್ನಾಗಿದೆ ಅಂತ ಬರೆದ್ಬಿಟ್ಟು ಸಿನಿಮಾ ಡಬ್ಬ ಇದ್ದರೆ ನಿಮ್ಮ ಹೆಸರು ಕೆಡುತ್ತೆ, ಒಪ್ಕೊತೀನಿ. ಓಕೆನಾ? ನೀವು ಬರೀಲೇಬೇಡಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಸಿನಿಮಾ ಒಂದು ಸರಿ ನೋಡಿ, ಏನು ವಿಷಯ ಇದೆ ನೋಡಿ. ನಮ್ಗೆ ಹೊಟ್ಟೆ ಉರಿಯೋದು ವಿಷಯ, ಸಮಾಜಕ್ಕೆ ಬೇಕಾಗಿರೋ ವಿಷಯ ಇಟ್ಟಿದ್ದೀನಿ. ನೀವು ನೋಡ್ಬಿಟ್ಟು ಆಮೇಲೆ ನೀವು ಬರೀರಿ. ಬಟ್ ಏನಂದರೆ ಸಿನಿಮಾ ವಿಷಯ ಇಲ್ಲದೆ ನಾನು ಮಾತಾಡಿದ್ರೆ ನಾನು ನಾಳೆ ನಕ್ಪಾಟ್ಲ ಬಿಡ್ತೀನಿ ಎಲ್ಲರಿಗೂ. ಯಾವ ಧೈರ್ಯದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ? ಸಿನಿಮಾದಲ್ಲಿ ವಿಷಯ ಇದೆ ಸರ್. ನನಗೂ ಪತ್ರಕರ್ತರು, ಮಾಧ್ಯಮದವ್ರ ಮೇಲೆ ಗೌರವ ಇದೆ. ಇವತ್ತು ಗೌರವ ಇರೋದಕ್ಕೆ ಯಾವ ವ್ಯಕ್ತಿ ಕೂಡ ನಾನು ಹೇಳ್ತಾರೆ. ಇವತ್ತು ನಾನು ಹೇಳ್ತೀನಿ, ನಾನು ಅನ್ನ ತಿಂದಿದ್ದೀನಿ, ಅದು ತಾವುಗಳು ಕೊಟ್ಟಿರೋದು ಅಂತಲೂ ಹೇಳಿದೆ. ಇವತ್ತು ಒಬ್ಬರಿಗೆ ಮಾಧ್ಯಮದವರು, ಪತ್ರಕರ್ತರಿಂದ ಇವತ್ತು ಅನ್ನ ತಿಂದಿದ್ದೀನಿ ಅಂದರೆ ನನ್ನ ಬೆವರು ದುಡ್ಡು, ನಮ್ಮ ಅಪ್ಪನ ದುಡ್ಡಲ್ಲಿ ತಿಂತಿದೆ ಮೊದಲು. ಇವಾಗ ನನ್ನ ಬೆವರು ದುಡ್ಡಲ್ಲಿ ತಿಂತಿರೋದು ನಿಮ್ಗಳಿಂದ. ಇದನ್ನು ನಾನು ಹೇಳ್ತೀನಿ. ಬಟ್ ಒಬ್ಬ ವ್ಯಕ್ತಿಯಿಂದ ನೀವು ನನ್ನನ್ನೆಲ್ಲರೂ ದ್ವೇಷಿಸ್ಬೇಡಿ. ಆದರೂ ನೀವು ತಪ್ಪು ಅಂತ ನನಗೆ ಅನಿಸಿದ್ರೆ, ನಿಮ್ಗೆ ಅನಿಸಿದ್ರೆ ನಾನು ಮಾಡಿರೋ ತಪ್ಪು ಅಂತ ಒಂದು ನಿಮಿಷ ಯೋಚನೆ ಮಾಡಿ. ನಾನು ಒಂದು ಸರಿ ಸಿನಿಮಾ ನೋಡಿ, ಒಂದು ಪಾಯಿಂಟ್ ಆದರೂ ನಿಮ್ಗೆ ಇಷ್ಟ ಆಗಲ್ವಾ? ಒಂದು ಪಾಯಿಂಟ್ ಇಷ್ಟ ಆಗುತ್ತೆ ನಿಮ್ಗೆ? ಬೇಡ ಹುಚ್ಚ ವೆಂಕಟ್ ಬೇಡ, ಅವ್ನು ಮಾತಾಡ್ತಾನೆ, ಕಿಸ್ತಾನೆ, ಅದು ಬೇಡ. ಅವನ ಬಗ್ಗೆ ಬರೀಲೇಬೇಡಿ. ಬಟ್ ಸಿನಿಮಾದಲ್ಲಿ ವಿಷಯ ಇದ್ದು ಬರೆದಾಗ ನೋವಾಗುತ್ತೆ ಸರ್, ಭಾಳ ನೋವಾಗುತ್ತೆ. ಇವತ್ತು ನೋಡಿ ಎಲ್ಲೋಗಿದೆ ತೆಲುಗು ಪಿಕ್ಚರ್ನ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಐ ಸೀಯಿಂಗ್, ನಾಟ್ ಅ ಕನ್ನಡ ಮೂವಿ. ಇದು ನೋಡಿ, ನೀವುಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಡೈವರ್ಟ್ ಆಗ್ತಿಲ್ಲ ಸರ್, ದಯವಿಟ್ಟು ಸರ್ ಇದು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವ್ರಿಗೆ ಬೆಂಬಲ ಕೊಡ್ತಾ ಇರೋದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವರು. ಅರ್ಥ ಆಯ್ತಾ? ನಾವು ಇದೀನಿ ನಿಮ್ಮ ಜೊತೆ. ಹೋಗ್ಲಿ ಕನ್ನಡ, ನನ್ನ ಸಿನಿಮಾ ನೋಡಿಬಿಡಿ ಸರ್. ಚೀಫ್ ಮಿನಿಸ್ಟರ್ ಸಾರ್ ನನ್ನ ಸಿನಿಮಾ ನೋಡಿಬಿಡಿ, ಬೇರೆ ಕನ್ನಡ ಸಿನಿಮಾ ನೋಡಿ ಸರ್. 50,000 ರೂಪಾಯಿ ಕೊಟ್ಟು ತೆಲುಗು ಸಿನಿಮಾ ನೋಡಿದ್ದೀರಾ ಸರ್? ಕನ್ನಡ ಸಿನಿಮಾ ಒಂದ್ಸರಿ ನೋಡಿ ಸರ್. ಡೈವರ್ಟ್ ಅಲ್ಲ. ಯಾಕೆ ಗೊತ್ತಾ, ಈ ವಿಷಯಗಳು ಇದು ಮಾಧ್ಯಮದವರು ರಾಜ್ಕುಮಾರ್ ಅವರು ನೋಡಿದ್ದಾರೆ. ಆಯಿತು, ದಯವಿಟ್ಟು ಇದೊಂದು ರಿಕ್ವೆಸ್ಟು ನಾನು ಹೇಳ್ತೀನಿ. ಸರಿ, ಪತ್ರಕರ್ತರು ಎಲ್ರಿಗೂ ಐ ಆಮ್ ಸಾರಿ. ಮಾಧ್ಯಮದವ್ರು ನಾನು ಎಲ್ಲೂ ನೋವು ಕೊಟ್ಟಿಲ್ಲ, ಆದರೂ ಮಾಧ್ಯಮದವ್ರಿಗೂ ಐ ಆಮ್ ಸಾರಿ. ಇನ್ನೇನು ಕೇಳಬೇಕು ನೀವು ಹೇಳಿ? ಅಪಾಲಜಿ ಕೇಳಬೇಕಾ? ಕೇಳೋದು ಒಂದೇ ಒಂದು ಕಾರಣ, ಇವತ್ತು ಹೇಳ್ಬಿಡ್ತೀನಿ, ತಂದೆ ಮೇಲೆ ನಾನು ಇಟ್ಟಿದೆ. ನಾನು ಯಾರಿಗೂ ಬಗ್ಗವನಲ್ಲ. ಬಟ್ ಪತ್ರಕರ್ತರು, ಮಾಧ್ಯಮದವ್ರಿಗೆ ಯಾವತ್ತೂ ಬಗ್ತಾ ಇರ್ತೀನಿ. ಇದು ನನ್ನ ಲೈಫ್. ಯಾಕಂದರೆ ಇವತ್ತು ಹುಚ್ಚ ವೆಂಕಟನ ಬೆಳಕಿಗೆ ತಂದಿರೋದು ಅವ್ರು ನನ್ನ ಭಯ ಅಧಿಕಾರ ಇದೆ, ಜಗಳ ಆಡೋ ಅಧಿಕಾರ ಇದೆ. ನನಗೆ ಏನೇ ಹೇಳಿದ್ರು ನನ್ನ ಮನ್ಸಿಗೆ ಹಾಕ್ಕೊಳ್ಳಲ್ಲ, ನನ್ನ ಮನ್ಸಿಗೆ ಹಾಕೊತೀನಿ, ನನ್ನ ಮೈಂಡ್ಗೆ ಹಾಕ್ಕೊಳ್ಳಲ್ಲ. ಮನ್ಸಿಗೆ ಅಂದರೆ ನಾನು ಪ್ರೀತಿಸ್ಬಿಟ್ಟಿದ್ದೀನಿ. ಪ್ರೀತಿಸೋರು ಏನೇ ಬೈದರೂ ನೋವಾಗುತ್ತೆ, ದ್ವೇಷಿಸೋರು ಬೈದರೆ ತಲೆ ಕೆಡ್ಸ್ಕೊಳ್ಳಲ್ಲ. ಅರ್ಥ ಆಯ್ತಾ? ನಾನು ಸಾರಿ ಕೇಳಿದ್ದೀನಿ, ಎಲ್ಲರಿಗೂ ಸಾರಿ ಕೇಳಿದ್ದೀನಿ. ನಿಮ್ಗೆ ಇದಾದಮೇಲೂ ನನಗೆ ಪ್ರಚಾರ ಕೊಟ್ಟರೆ ನಾನು ಖುಷಿ ಪಡ್ತೀನಿ, ಕೊಟ್ಟಿಲ್ಲ ಅಂದರೂ ನಾನು ಬೇಜಾರು ಪಡಲ್ಲ. ಬಟ್ ಇವತ್ತು ಹೇಳಿದ್ದೀನಿ, ಯಾರು ಹೇಳಿಲ್ಲಲ್ಲ, ಇವತ್ತು ನಾನು ನಿಮ್ಮಿಂದ ಅನ್ನ ತಿಂದಿದ್ದೀನಿ, ಪತ್ರಕರ್ತರು ಮಾಧ್ಯಮದವರಿಂದ ಅನ್ನ ತಿಂದಿದ್ದೀನಿ.